ಆಮೇಲೆ ಪ್ರತಿಯೊಂದು ಡಿಪೋಲಿ ಚನ್ನಪಟ್ಟಣದಲ್ಲಿ ಪ್ರತಿಯೊಂದು ಡಿಪೋಲಿ 300ರಿಂದ 500 kg ಅಕ್ಕಿಯನ್ನು ಹೊಡಿತಾರೆ. ಪ್ರತಿಯೊಂದು ಡಿಪೋ ಅಲ್ಲಿ ನಾವು ಯಾರಿಗೆ ಹೋಗಿ ಹೇಳಬೇಕು, ಯಾರಿಗೆ ಕೇಳಬೇಕು? ಹೋಗಿ 4 ಗಂಟೆ ರಾತ್ರಿಯಿಂದ ನಾನು ಲೈನಲ್ಲಿ ನಿಂತ್ಕೊಂಡ್ರು ಕೂಡ, ನಾವೆಷ್ಟೇ ಕಷ್ಟಪಟ್ಟರು ಕೂಡ, ನಾವೆಷ್ಟೇ ಕೆಲಸ ಮಾಡಿಕೊಂಡು ರಾತ್ರಿ ಬಂದು ಮಲಗೋದೆ 10 ಗಂಟೆ 11 ಗಂಟೆ ಆಗುತ್ತೆ. ಇವತ್ತು 8 ಗಂಟೆಯಿಂದ 12 ಗಂಟೆ ಡ್ಯೂಟಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಥರ ಪರಿಸ್ಥಿತಿಲಿ ಇರಬೇಕಾದ್ರೆ ಅವ್ರು ಹೋಗಿ 4 ಗಂಟೆ ರಾತ್ರಿಗೆ ನಿಂತ್ಕೊಂಡ್ರು. ಈ ಡಿಪೋ ಅವನಿಗೆ ಯೋಗ್ಯತೆನೇ ಇಲ್ಲ, ಅಯೋಗ್ಯ ಅವನು ಡಿಪೋ ಅವನಿಗೆ ಹೋಗಿ ಅಣ್ಣ ಯಾವಾಗ ಅಕ್ಕಿ ಕೊಡ್ತೀರಾ ನೀವು? ನಾನು ಬುಧವಾರ ಕೊಡಲ್ಲ ರೀ, ಗುರುವಾರ ಕೊಡೋದು. ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇದೆಯಾ? ಅವನ ಅಪ್ಪನ ಮನೆಯಿಂದ ತಂದ್ಕೊಡಿ. ಇವನಿಗೆ ಮಾನದಂಡ ಆಗ್ಬೇಕಾಗಿರೋದು. ಇವನ್ ಮಾನದಂಡ ಅಲ್ಲ, ಊರಲ್ಲೇ ಇರಬಾರ್ದು ಇವನು. ನಾವು ಎಲ್ಲ ಕಡೆ ಚೀಟಿ ಹಾಕ್ಬೇಕು. ಯಾಕಂದ್ರೆ ಮಿಸ್ಸಿಂಗ್ ಅಂತೇಳಿ. ಏನಕ್ಕಂದ್ರೆ ಈ ವ್ಯಕ್ತಿ ಇನ್ನಿಲ್ಲ ನಮ್ಮಲ್ಲಿ ಅಂತ. ಯಾಕಂದ್ರೆ ಇವರು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇರೋದು ಇವರು. ನಮ್ಮ ಬೆಂಗಳೂರಲ್ಲಿ ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಇದು ಹೇಳ್ತಾ ಇದ್ದಾರ ಸತ್ಯ ಇದು. ಯಾಕಂದ್ರೆ ಶಫಿ ಅವರು ನಾನು ನೋಡೋ ಹಾಗೆ ಬಹಳಷ್ಟು ಹೋರಾಟಗಳಲ್ಲಿ ಹೋಗಿ ಅವ್ರಿಗೆಲ್ಲ ಕಡಿವಾಣ ಹಾಕುವಂತ ಕೆಲಸಗಳನ್ನು ಮಾಡಿದ್ದಾರೆ ಇವರು. ಯಾಕಂದ್ರೆ ಇವ್ರಿಗೆ ಅಧಿಕಾರ ಏನಿದೆ ಅಂದ್ರೆ, ನಿಮ್ಗೆ ಒಂದು ನಡೆಸಿ ಈ ಡಿಪೋ ಅನ್ನೋ ಪರ್ಮಿಷನ್ ಕೊಟ್ಟ ಮೇಲೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಕ್ಟ್ ಪ್ರಕಾರ ನೀವು ಕಾನೂನು ಪರವಾಗಿ ನೀವು 8 ಗಂಟೆ ಕೂತ್ಕೊಂಡಲ್ಲ ಅಕ್ಕಿ ಕೊಡಬೇಕು. ನೀವು 1 ಗಂಟೆ 2 ಗಂಟೆ ಕೂತ್ಕೊಂಡ್ರೆ ಆಗಲ್ಲ. ನೆಕ್ಸ್ಟ್ ಇನ್ನು ಸೋಮವಾರದಿಂದ ನಾವು ಹೋಗ್ತಾ ಇದೀವಿ ಚನ್ನಪಟ್ಟಣಕ್ಕೆ. ನಮ್ದೆಲ್ಲ ಅಲ್ಲೇ ಕೆಲಸ ಇರೋದು. ಇನ್ನು MLA ಎಲೆಕ್ಷನ್ ಗೆಲ್ಲೋ ತನಕ ನಾವು ಬರಲ್ಲ. ಒಂದು ಡಿಪೋನು ಕೂಡ 1 ಗಂಟೆನೂ ಮುಚ್ಚಕ್ ಕೊಡಲ್ಲ ನಾನು. ಯಾಕೆ ಹೇಳಿ? ಈ ಬಡವ್ರಿಗೆ ಸೇರ್ಬೇಕಾಗಿರೋದು ಶ್ರೀಮಂತರಿಗೆ ಸೇರಿಸ್ತಾ ಇದ್ದಾರೆ. ಇವತ್ತು ನೀವು ಹೇಳಿದ್ರಿ ಗಾಡಿ ಇದ್ರೆ ಮಾತ್ರ ಇಲ್ಲ ಅಂತ. ನಾನು ಇಷ್ಟು ಉದಾಹರಣೆ ಕೊಟ್ಟೆ. ನನ್ನ ಮೇಲೆನೆ ಪ್ರಯೋಗ ಮಾಡ್ರಪ್ಪ, ಹಂಗಾದ್ರೂ ಸರ್ಕಾರ ಸೀದಾ ಆದ್ರೆ ಆಗ್ಬಿಡ್ಲಿ ಅಂತ. ಸರ್ಕಾರ ಇವತ್ತೇನಾಗಿದೆ ಅಂದ್ರೆ, ರೇಷನ್ ಕಾರ್ಡ್ ಇದೆಯಲ್ಲ, BPL ಕಾರ್ಡ್, ಯಾರಿಗೆ ಅವಶ್ಯಕತೆ ಅವರಿಗೆ ಸೇರ್ಬೇಕು. ಈ ಅಕ್ರಮವಾಗಿ ನಮ್ಗೆಲ್ಲ ಅವಶ್ಯಕತೆ ಇಲ್ಲ ಸರ್. ಹೇಳ್ತಾ ಇರೋದು ಬಾಡಿಗೆ ಬರ್ತಾ ಇದೆ, ಚೆನ್ನಾಗಿದ್ದೀವಿ, ತಿಂತಾ ಇದೀವಿ, ಉಣ್ತಾ ಇದೀವಿ, 5 ಲಕ್ಷ ರೂಪಾಯಿ ಗಂಟ ನಾವು ದುಡಿಮೆ ಮಾಡ್ಕೋತೀವಿ, ತಿಂಗಳಿಗೆ ಏನೋ ಒಂದು ಇದ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಪ್ರತಿ ಒಂದು ಇದ್ದು ನಮ್ಗೇನೆ ರೇಷನ್ ಕಾರ್ಡ್ ಇದೆ ಅಂದ್ರೆ ಬಡವರು ಸೇರ್ಬೇಕಾಗಿರೋ ಮೇನು ವಿಷಯ ತಾಂತ್ರಿಕ ದೋಷಗಳು ಇಲ್ಲ. ನ್ಯಾಷನಲ್ ಫುಡ್ ಸೇಫ್ಟಿ ಆಕ್ಟ್ ಅಮೆಂಡ್ಮೆಂಟ್ 2013 ಅಲ್ಲಿ ಮಾಡಿದ್ರಲ್ಲ, ಅವಾಗ್ಲೇ ಅವ್ರ ಹತ್ರ ಎಲ್ಲಾ ದಾಖಲೆಗಳಿದ್ದು, ಅವರೇ ಸೆಂಟ್ರಲ್ ಮಾಡಬೇಕಾಗಿತ್ತು. ಈಗ ಒಟ್ಟಾರೆ ಒಂದೇ ಪ್ರಶ್ನೆ ನಂದು ಏನು ಅಂದ್ರೆ, ಈಗ ಸರ್ಕಾರ ಕೊಟ್ಟಿರುವಂತಹ ಮಾನದಂಡಗಳಿಗೆ ನಿಮಗೆ ಒಪ್ಪಿಗೆ ಇದೆಯಾ? ಕೊಟ್ಟಿರುವಂತದ್ದು ಇಲ್ಲಲ್ಲ. ಇದು ನಮ್ಮ ಕನ್ನಡಿಗರಿಗೆ ಯಾರಿಗೂ ಅನ್ವಯ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಾವು ಇದಕ್ಕೆ ಒಪ್ಪೋದು ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ BPL ಕಾರ್ಡುದಾರರಿಗೆ, ಈ ಅಕ್ರಮವಾಗಿ ಪಡೆದುಕೊಂಡಿದ್ದವರಿಗೆ ಅವಶ್ಯಕತೆ ಇಲ್ಲ. ಆದರೆ ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ಸಲ್ಲಬೇಕು ಅದು ಸಲ್ತಾ ಇಲ್ಲ, ಅದು ಕೂಡ ಸಮಸ್ಯೆ ಇದೆ. ರಿಯಾಲಿಟಿ ಚೆಕ್ ಮಾಡಬೇಕಾಗತ್ತೆ, ಅದು ಕೂಡ ಆಗ್ತಾ ಇಲ್ಲ, ಅದು ಆಗಬೇಕು. ಇನ್ನು ಈ ಮಾನದಂಡಗಳು ಇದಾವಲ್ಲ, ಯಾವುದು ಸರಿ ಇಲ್ಲ ನನ್ನ ಪ್ರಕಾರ. ಯಾವುದೇ ರೀತಿಯಾಗಿ ಮಾನದಂಡಗಳು 1,20,000 ಅಂದರೆ ಮಂತ್ಲಿ 10,000ಕ್ಕೆ ಜೀವನ ಮಾಡೋಕ್ಕಾಗೋದಿಲ್ಲ. ಬೈಕ್ ಅಂದರೆ ಈಗಿನ ಕಾಲದಲ್ಲಿ ಬೈಕ್ ಇಲ್ದಿರೋ ವ್ಯಕ್ತಿನ ತೋರಿಸ್ತೀರಾ ನೀವು? ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಮಾನದಂಡದಲ್ಲಿ ಬದಲಾವಣೆ ಆಗಲೇಬೇಕು. ನಮ್ಮ ಮನವಿ ಆಗ್ರಹ ಒಂದೇ, ಈ ಮಾನದಂಡದಲ್ಲಿ ಅಮಾಯಕರು ಬಲಿ ಆಗಬಾರ್ದು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವ.